ಈ ಪೊಸಿಷನ್ ಇದು ಬೇಕಾದ್ರೆ ಒಂದು ಫೋಟೋ ನೋಡ್ಕೊಳ್ಳಿ. ಈ ತರ ಮೊಣಕಾಲು ಬಹಳ ಇದ್ದವ್ರಿ ಸಿವಿಯರ್ ಪೇನ್ ಇರತ್ತಲ್ಲ, ಈ ಪೊಸಿಷನ್ ಇದೊಂದು ಕಾಲು ಮತ್ತೆ ಇದೊಂದು ಕಾಲು. ಮತ್ತೆ ನೀವು ಇದನ್ನು ಮಾಡ್ಬೋದು, ಈ ತರ ಇರೋದು ವಿಡಿಯೋನು ನಿಮ್ಗೆ ಕಳಿಸ್ಕೊಡ್ತೀನಿ ನಾನು. ಹಾ, ಮತ್ತೆ ನೀವು ಇಲ್ಲಿ ವೇಟ್ ಭಾರ ಹೆಚ್ಚಿಗೆ ಬಿಡಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ಸಣ್ಣ ಸ್ಟೂಲ್ ಇರತ್ತಲ್ಲ, ಸ್ಟೂಲ್ ಹಾಕಿ ಸ್ಟೂಲ್ ತಗೊಂಡು ಇಲ್ಲಿ ಇಟ್ಕೋಬೇಕು. ಸ್ಟೂಲ್ ಇಟ್ಕೊಂಡು ನೀವು ಹಿಂಗ್ ಕುಂತ್ರಂದ್ರೆ ಇದ್ರ ಮೇಲೆ ವೇಟ್ ಹೆಚ್ಚಿಗೆ ಬೀಳುತ್ತೆ, ಅವಾಗ ಬೇಗ ಅವ್ರಿಗೆ ರಿಲೀಫ್ ಆಗುತ್ತೆ. ಓಕೆ, ಸ್ಟೂಲ್ ಇದ್ರೆ ತಗೊಳ್ಳಿ, ನೀವು ತೋರಿಸ್ತೀನಿ. ಕೆಲವೊಬ್ಬರೇ ದಪ್ಪದಿರ್ತಾರೆ, ಫ್ಲೆಕ್ಸಿಬಲ್ ಇರಲ್ಲ. ಅವ್ರಿಗೆ ಫ್ಲೆಕ್ಸಿಬಲ್ ಅಂದ್ರೆ ಹಿಂಗ್ ಕುಂದ್ರಾಕ ಕೊಡ್ತಿರಲ್ಲ ಅವ್ರಿಗೆ ಏನ್ ಮಾಡ್ಬೇಕು, ಇಷ್ಟು ಇವಾಗ ನೋಡಿ ವೇಟ್ ಬೀಳುತ್ತೆ ಇದ್ರ ಮೇಲೆ. ಸೊ ನೀವು ಹಿಂಗ್ ವೇಟ್ ಹಾಕಿ ಮಾಡಿಸ್ಬೋದು. ಈ ಕಾಲು ಎರಡು ಕಾಲನ್ನು ಇಡಿಸ್ಬೋದು. ಸೊ ಇವಾಗ ಇಲ್ಲಿ ಮೀನುಗಳು ನೋವು ಇರುತ್ತೆ, ಹಿಂಗ್ ಮಾಡಿಸ್ಬೋದು. ಅಂದ್ರೆ ಕೆಲವರಿಗೆ ನೋಡ್ರಿ, ಯಾರು ಸ್ಟ್ಯಾಂಡಿಂಗ್ ಇರ್ತಾರೆ, ಟೀಚರ್ಸ್ ಎಸ್ಪೆಷಲಿ, ಅಥವಾ ಕುಂತ ಯಾರು ಕೆಲಸ ಮಾಡ್ತಾರೆ, ಇಲ್ಲಿ ಪೇನ್ ಇರುತ್ತೆ. ಈಗ ನಿಮ್ಗೆ ಹೇಳಿದ್ರಲ್ಲ, ನೀವು ಎಲ್ಲಿ ಪೇನ್ ಇದೆ ನಿಮ್ಗೆ? ಇಲ್ಲಿ ಇಲ್ಲಿ ಬರುತ್ತಾ? ಆಂಕಲ್ ಪೇನ್. ಆಂಕಲ್ ಬಂತಂದ್ರೆ ಹಿಂಗ್ ಮಾಡಿಸ್ಬೇಕು. ಈ ತರ 2 ನಿಮಿಷ ನೀವು ಮುಂದೆ ಹಾ ಎಸ್ ಇಲ್ಲಿ ಹಿಂಗಿಟ್ಟು ಹಿಂಗ ಮುಂದೆ ಮುಂದೆ ಹಿಂದೆ ಮುಂದೆ 2 ನಿಮಿಷ ಮಾಡಿಸ್ಬೇಕು. ನಿಮ್ಗೆ ಇಲ್ಲಿಂದ ಇಲ್ಲಿ ತನಕ ನಿಮ್ಗೆ ಇದು ಆಗತ್ತೆ. ಮತ್ತೆ ಬಾಕ್ಸ್ ಮಾಡಿಸ್ಲೇಬೇಕು ನೀವು. ಸೊ ಬಾಕ್ಸ್ ಮಾಡಿಸಿದ್ರೆ ಅಂದ್ರೆ ಈಗ ನೋಡಿ, ನಿಮ್ಮ ಮಗಳು ಬ್ಯಾಕ್ ಪೇನ್ ಇದೆ, ಸೊ ಅವ್ರು ಮಲ್ಕೊಂಡು ಮಾಡ್ಬೇಕು. ಮಲ್ಕೊಂಡು ಮತ್ತು ಕೂತ್ಕೊಂಡು ಮಾಡ್ಬೇಕು. ಮೇನ್ ಅವರು ಬ್ಯಾಕ್ ಪೇನ್ ಕಮ್ಮಿ ಆಗ್ಬೇಕಂದ್ರೆ. ಓಕೆ, ಬಾಕ್ಸ್ ಬೇಕು ಕರೆಕ್ಟ್.